ಅವ್ಳ ಕೈಯಾಗ ಏನಿರುತ್ತೋ ಅದನ್ನೇ ಕಿತ್ಕೊಂತಾನೆ. ಒದೆ ಕೊಡ್ಬೇಕು ಇವನಿಗೆ. ಇಬ್ರು ಕಿತ್ತಾಡ್ತಾರೆ ಹಂಗೇನೆ. ಅಯ್ಯೋ ಇವಳೇನು ಕಮ್ಮಿ ಇಲ್ಲ, ಇವಳೇನಿಲ್ಲ ಕಿತ್ಕೊಬಿಡ್ತಾಳೆ ಹಂಗೇನೆ. ಯಾರ ಕೈಯಾಗನ ಯಾತನ ಇದ್ದು ಬಿಟ್ರೆ ಹಂಗೆ ಮತ್ತೆ ಅವ್ನು ಇಟ್ಕೊಂಡಿರೋದು ಇವಳಿಗೆ ಬೇಕು, ಇವಳು ಇಟ್ಕೊಂಡಿರೋದು ಅವನಿಗೆ ಬೇಕು. ಇಬ್ಬರು ಒಬ್ರು ಉದ್ದಾಡ್ತಾರೆ. ಈಗ ನೋಡಿ ನಗಾದ ಎಲ್ಲ ಆಟ ಸಾಮಾನೆಲ್ಲ ಕಿತ್ತಿ ನೋಡಿ ಕಿತ್ತಾಡ್ತಾರೆ ಅಂತ ಈಗ ಇಬ್ರು ಕುಕ್ಕಂಡು ನಗ್ತಾ ಇದ್ದಾರೆ. ಎಡತಿನ ತಕ ಇಬ್ಬರಳು ಅದು ನಂದು ಅಂತಾರೆ. ಅಪ್ಪಾಜಿ ಇಲ್ಲಮ್ಮ, ಪುಣ್ಯಶ್ರೀ ಅಪ್ಪಾಜಿ ಇಲ್ಲ. ಗಳು ಗುಂಡ ಅಮ್ಮಣಿ ಏನ್ ಮಾಡ್ತೀರಾ? ನೋಡು 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 ತಾತ ಅಂತಾಳೆ. ನೀನಿನ್ನ ಅಂಬಲ್ವೇನೋ ತಾತ ಅಂತ. ಇನ್ನು ಮಾತಾಡಕ್ಕೆ ಬರಲ್ಲ ಇವನು ಮೂಗ. ಮೂಗ ಅಂದ್ರೆ ಮೂಗ. ಇನ್ನು ಮಾತಾಡಲ್ಲ ನೋಡ. ಅವಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಯಾಕ ಮಾತಾಡೋದೇ ಇಲ್ಲ ಕಣ್ಮಮ್ಮ ಇವನು. ನೀವು ಮಾತಾಡ್ತಾರೆ ಇಲ್ಲಕ್ಕ. ಗಂಡು ಮಕ್ಳು ಸ್ವಲ್ಪ ಲೇಟ್ ಅಂತೆ ಮಾತಾಡೋದು. ಅದಕ್ಕೇನೆ ಅವ್ನಿಗೊಂದು ಸ್ವಲ್ಪ ನಾಲ್ಗೆ ಬೇರೆ ದಪ್ಪ ಐತಲ್ಲ, ಸ್ವಲ್ಪ ಲೇಟ್ ಹೇಳೋನು ಮಾತಾಡೋದು. ಗಂಡು ಹುಡುಗರು ಅಪ್ಪನ ಮಾತಾಡಲ್ಲ ಅಂತೇಳಿ ಒಬ್ಬೊಬ್ರು. ಅದಕ್ಕೆ ಅಪ್ಪನ ಮಾತಾಡೋದು ಗೆಲ್ ಬರಲ್ಲ ಅಂತಾರೆ. ಬಿಡು, ಏನಾಗಲ್ಲ, ಮೇಲ್ಕೆ ಮಾತಾಡ್ಲ. ತಾತ ಬನ್ನ ಅಲ್ಲ, ಬಂತು ಅನ್ಬೇಕು. ಬನ್ನ ತಾತ ಬನ್ನ ಅಂತ. ಅಮ್ಮಣ್ಣ ಹಂಗೆ ಮಾತಾಡೋದು. ಪಾಪ ನಿಮ್ಮ ಅಪ್ಪ ಬಂದೇನಪ್ಪ? ಬರ ಮೂಗ್ ಭಾಷೆನೆ. ಅಷ್ಟೇ ಅಯ್ಯಪ್ಪ. ಅಪ್ಪ ಅಮ್ಮ ಅಂತ ಬಾಯ್ಬಿಟ್ಟು ಮಾತಾಡೋಣ ಅಂಬಲ್ಲ. ಹೇಳು ಬೋಲೋ ಇದ್ರಂತ ನೀವು ಹುಡ್ಗವು. ಅಯ್ಯೋ ಮಾತಾಡೋದೇ ಇಲ್ಲ. ಸುಮ್ಮನೆ ಮೂಗ ಹಂಗೆ ಕುಕ್ಕಮುತ್ತಿ. ಅಪ್ಪ ನಿನ್ನ ಮೊಮ್ಮಕ್ಕಳು ದಾಸೇನ ಕಾಡ್ತಾ ಇದ್ದಾರೆ ಇಬ್ಬರಳನು. ಅಯ್ಯೋ ಯಾಕತೆ ನಿನ್ನ ಮೊಮ್ಮಕ್ಕಳು ಅಂತೀಯ, ನನ್ನ ಮೊಮ್ಮಕ್ಕಳು ಅಂತ ಹೇಳಲ್ಲ. ನಿನ್ನ ಮೊಮ್ಮಕ್ಕಳಪ್ಪ ಅಂತೀಯ. ನಿನ್ನ ಮೊಮ್ಮಕ್ಕಳು ಅಲ್ವೇ ನಂಗಾದ್ರೆ? ನನ್ನ ಮೊಮ್ಮಕ್ಕಳು ಇವರಿಬ್ರು ನನ್ನ ಮೊಮ್ಮಕ್ಕಳೇನೆ. ನನ್ನ ಮೊಮ್ಮಕ್ಕಳೇನೆ. ಅಜ್ಜಿ ಅದು. ಇವನು ಮಾತಾಡೋದೇ ಇಲ್ಲ ಕಣೆ. ಯಾಕನೋ ರೊಚ್ಚ ಇವನು ಯಾಕೆ ಮೂಗ ಅನ್ಸುತ್ತೆ ನಿನ್ನ ಮಗ. ಸುಮ್ಮನೆ ಇರ್ತಾನೆ ನೋಡವಳು ಹೆಂಗೆ. ಅಜ್ಜಿ ತಾತ ಎಲ್ಲ ಹೇಳ್ತಾಳೆ. ಬಂತು ಅಂತ ಹೇಳ್ತಾಳೆ. ಅಪ್ಪ ಅಮ್ಮ ಎಲ್ಲ ಮಾತಾಡ್ತಾಳೆ ಅವಳು. ನಿನ್ನ ಮಗುಗಿನ್ನ ಯಾಕೋ ಮಾತೇ ಬರೋಲ್ಲ. ಯಾಕೋನೋ ಮೂಗ ಏನಪ್ಪ. ಈಸ್ ದಿವಸ ಆದ್ರೂ ನಾವು ನೋಡು ಬರೀ ಅಂತಾನೆ. ಅಯ್ಯೋ ಮೂಗ ಅಲ್ಲ ಕಣತೆ, ಅವನು ಸ್ವಲ್ಪ ಲೇಟ್ ಅಂತ ಹೇಳವ್ರಿ. ನಾವು ಡಾಕ್ಟ್ರಿಗೆಲ್ಲ ತೋರಿಸಿದ್ವಿ. ನಮ್ಮ ಅಕ್ಕ ಯಾಕೆ ಕರ್ಕೊಂಡೋಗಿ ಆಸ್ಪತ್ರೆಗೆಲ್ಲ ತೋರಿಸ್ಕೊಂಬಂದವಳೆ. ಮಾತಾಡಲ್ಲ ಅಂತ ಹೇಳಿ ಡಾಕ್ಟ್ರು ಇನ್ನೊಂದೆರಡು ದಿನ ಲೇಟು. ಅವನು ಗಂಡು ಹುಡುಗನ ನಾಲ್ಗೆ ಬೇರೆ ದಪ್ಪ ಐತಿ. ಗಂಡು ಮಕ್ಳಿಗೆ ಹಾಗೆ ಸ್ವಲ್ಪ ಬೇಗ ಮಾತು ಬರಲ್ಲ ಒಬ್ಬೊಬ್ಬರಿಗೆ ಅಂತ ಹೇಳಿ ಹೇಳಿದ್ದಾರೆ. ಹೆಣ್ಮಕ್ಳು ಬೇಗ ಮಾತಾಡ್ತಾರೆ, ಗಂಡು ಮಕ್ಳಿಗೆ ಸ್ವಲ್ಪ ಬೇಗ ಮಾತು ಬರೋದಿಲ್ಲ ಅಂತೇಳಿ ಹೇಳವ್ರಿ. ಅವನೇನೇನು ಮೂಗ ಅಲ್ಲ. ಅಲ್ಲ ನಾನು ಯಾಕೋ ಇಷ್ಟು ದಿವಸ ಆದರೂ ಮಾತಾಡಲಿಲ್ಲಲ್ಲ. ಇಬ್ಬರು ಒಂದೇ ವಾರ್ಗೇರು. ಇವಾಗ ಇವ್ ನೋಡ್ಕೊಂಡ್ರೆ ಇವಳೇ ಸಣ್ಣ, ಇವಳೇ ನಿಂದೆ ಜಲ್ದಾಗಿದ್ದಮ್ಮ. ಒಂದು ವಾರ 15 ದಿವಸಕ್ಕೆ ನೋಡ್ಕೊಂಡ್ರೆ ಇವಳ್ದಾಗಬೇಕಾಯ್ತು. ನಿಂದೆ ಆಗಿದ್ದು ಮುಂಚೆಗೆ. ಹಂಗಾರೆ ಮಾತಾಡ್ಬೇಕಾಗಿತ್ತು ಇಷ್ಟೊತ್ತಿಗೆ. ಯಾಕೋ ಮಾತಾಡಲ್ಲ. ಯಪ್ಪ ನೀನು ಅಲ್ಲಿ ಹೋಗಿದ್ದಲ್ಲ, ಏನಾಯ್ತು ಕೆಲಸ? ಹೋಗಿದ್ದಪ್ಪ. ಅವ್ರು ಏನಂದ್ರು, ಅದು ಯಾತ ಅಕೌಂಟ್ ಸೇರಿ ಇಲ್ಲ, ಅಕೌಂಟ್ ಮಾಡ್ಸಪ್ಪನಿಂದ ಅಕೌಂಟ್ ಅಲ್ಲೊಂದು ಅಂತ ಹೇಳವ್ರು. ಅಲ್ಲೆಲ್ಲ ರೈತರಿಗೆಲ್ಲ ದುಡ್ಡು ಹಾಕೋದಲ್ಲಿ ಅಲ್ಲಿ ಬ್ಯಾಂಕ್ನ ಒಂದು ಮಾಡ್ಸಪ್ಪ ಅಂತ ಹೇಳಿ ಒಂದು ಅಕೌಂಟ್ ಮಾಡಿಸು ಅಂತ ಹೇಳಿರಪ್ಪ. ಅದಕ್ಕೆ ನಾಳೆಗೆ ಹೋಗೋಣ ಅಂತ ಸುಮ್ಮನೆ ಬಂದೆ. ನಾಳೆಗೆ ಹೋಗಿ ಒಂದು ಅಕೌಂಟ್ ಮಾಡಿಸ್ಬೇಕಂತ. ದುಡ್ಡೆಲ್ಲ ಅಲ್ಲಿಗೆ ಬೀಳ್ತಾವಂತಿ, ಪಾಣಿ ಇವೆಲ್ಲನ. ಅದಕ್ಕೇನೆ ಅಲ್ಲಿಗೆ ಬರ್ತವೆ, ಮಾಡಿಸ್ರಿ ಅಂತ ಹೇಳಿರು. ಸರಿ ಆಯ್ತು ಹೇಳಪ್ಪ, ಅಲ್ಲಿಗೆ ಮಾಡಿಸು. ನೀ ಮಾತಾಡೋ ಮೂಗ. ಸುಮ್ಮನೆ ಕುಕ್ಕಂತಾನೆ ಮೂಗ ಹಂಗೆ. ಎಮ್ಮೆ ತಪ್ಪಣ್ಣ. ಅಯ್ಯೋ ಬಿಡು, ಮಾತಾಡ್ಲಿಲ್ಲ ಅಂದ್ರೆ ಅಷ್ಟೇ ಹೊತ್ತು ಅವನೇನು ಇವಾಗ ಇನ್ನೆಲ್ಲನ ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ. ಇವಾಗೇನು ಅವನೇನು ಎಲ್ಲನ ಕೆಲ್ಸಕ್ಕೆ ಹೋಗ್ಬೇಕು. ಮಾತಾಡ್ಲಿಲ್ಲ ಅಂದ್ರೆ ಇನ್ನೂ ಮೇಲಕ್ಕೆ ಮಾತಾಡ್ಲೇಳು. ಮೂಗ ಅನ್ಬೇಡ ಕಣತೆ. ನೀನಂದ್ರೆ ಎಲ್ಲರೂ ಹೊರಗಿನವರೆಲ್ಲ ಹಂಗೆ ಅಂತಾರೆ. ಹಂಗನ್ಬೇಡ್ದು. ಸಣ್ಣ ಹುಡುಗರ್ನಾರ ನಂಗೆ ಅಂತಾರೆ. ನಾನು ಪ್ರೀತಿಯಿಂದ ಹಂಗಂದೆ ಅಷ್ಟೇನೆ. ಪ್ರೀತಿಯಿಂದ ನಾನು ಸುಮ್ಮನೆ ಹಂಗೆ ಅಂತೀನಿ ಅವನ್ನ. ಸುಮ್ಮನೆ ಅವನಂದ್ರೆ ಇಷ್ಟ ಅಲ್ಲ, ಅದಕ್ಕೆ ಸುಮ್ಮನೆ ಪ್ರೀತಿಯಿಂದ ಹಂಗೆ ಅಂತೀನಿ. ಅನ್ನಪ್ಪ ಅಜ್ಜಿ ಅನ್ನಪ್ಪ. ಪಾಪ ಗುಂಡ ಯಾತು ತರಲಿಲ್ಲ, ನಿಮ್ಮ ಅಮ್ಮ ಬೈತಾರೆ ಅಂತ ಹೇಳಿ ಯಾತು ತರಲಿಲ್ಲ ನೋಡ. ಹುಡುಗರು ಆಲೇನೆ ನೋಡ್ತಾವತ್ತು ಗೊತ್ತಿದ್ದಂಗೆ ನಮ್ಮ ತಾತೆ ಆತನ ತಕೊಂಬಂದು ಕೊಡೋದು. ಯಾತು ತಂದಿಲ್ಲ ಅಂತ ಹೇಳಿ ಕೈ ಬೈ ನೋಡ್ತಾ ಇದ್ದಾವೆ. ನೀವು ಯಾತು ತರಬೇಡ್ರಿ ಅಂತೀರ. ಅಯ್ಯೋ ಅಮ್ಮಮ್ಮ ನೆಗಡಿ ವಾಸಿ ಆಯ್ತು ಸುಮ್ಮನೆ. ಇನ್ನು ಯಾತನ ಅದು ಇದು ತಗೊಂಬಂದು ಕೊಟ್ರು ತಿಂದು ನೆಗಡೆ ಕೆಮ್ಮು. ಅಯ್ಯಪ್ಪ ಎಷ್ಟು ನೆಗಡೆ ಕಮ್ಮಿ. ಇವಾಗ ಬೇರೆ ಶೀತಕ್ಕೂ ಹೊತ್ಕೊನು ಭಾಳ ನೆಗಡೆ ಕೆಮ್ಮು ಆಗುತ್ತೆ. ಬಿಸ್ಕೆಟ್ ಇದ್ದಾವೆ,
ಸಾಕು ಅವಾಗೊಂದು ಚಕ್ಲಿಗಳು ಇದ್ದಾವೆ, ಚಕ್ಲಿ ಅವು ಕೊಡ್ತೀನಿ. ಬೇರೆ ಯಾತ ತರ್ಬಿಡು, ಸುಮ್ಕಿ ಒಂದು 2 ದಿನ. ನಿಂಗೆ ಪಾಕ್ಲೆಟು ಮಂಚು ಅವು ಇವು ತಂದ್ರೆ ಸುಮ್ಮ ತಿಂದ್ರೆ ನೆಗಡೆ ಪಗಡೆ ಆಗುತ್ತೆ. ಇಬ್ರೆಲ್ಗೂ ಗಣ್ಣಂಗೆ ಸೋರೋದು ನೆಗಡೆ ಆಗ್ಬಿಟ್ಟು ಇಬ್ರು ಮುಗ್ನಾಗೂ ಇವಾಗ ಒಂದು ಸ್ವಲ್ಪ ವಾಸ ಎತ್ಲಾಗಿ ನೆಗಡೆ ಆದರೆ ಒಟ್ಟು ಜ್ವರ ಬತ್ತ. ಸುಮ್ಮನೆ ಮಾಮ ನೀನು ಯಾತ ತರಬೇಡ, ನಾನು ಬೈದಿದ್ದೆ ತರಬೇಡ ಕಣ್ಮಮ್ಮ ನೀನು ಅಂತ. ಅದು ಹೋಗಿದ್ದು ಬರೋಕ್ಕಿಲ್ಲ, ಚಾಕ್ಲೇಟ್ ತಂದು ಕೊಡೋದು, ಬರೀ ಚಾಕ್ಲೇಟ್ ತಿಂತಾವು. ಚಾಕ್ಲೇಟ್ ತಿಂದ್ಬಿಟ್ಟು ಅಲ್ಲೆಲ್ಲ ಉಳ್ಕಲ್ಲಾಗ್ತಾವೆ. ಅದಕ್ಕೆ ನಾನು ಬೈದಿದ್ದೆ, ಅದಕ್ಕೆ ತಗೊಂಬಂದು ಕೊಟ್ಟಿಲ್ಲ ಕಣ್ಕೆಂಪಿ. ಮೊನ್ನೆ ಮಮ್ಮ ನೀನು ತಗೊಂಬಂದು ಕೊಡ್ಬೇಡ, ಅದು ಹೋಗಿದ್ದು ಬತ್ತಿದಂಗೆ ಹುಡುಗರ್ಗೆ ಅದು ಇದು ಹಿಡ್ಕೊ ಬೈತೀಯ, ತರ್ಬೇಡ ಸುಮ್ಕಿರೋ ಬೈದಿದ್ದೆ. ಹ್ಞೂ ಕಣೆಯಪ್ಪ ತೋರ್ಬೇಡ, ಇಲ್ಲಿ ಒಟ್ಟು ಚೆನ್ನಾಗಿರಲ್ಲ. ಒಟ್ಟು ಮುಗ್ಗು ಪಗ್ಗು ಆಗಿರ್ತವೆ, ಕೆಮ್ಮು ನೆಗಡಿ ಆಗುತ್ತೆ, ಸುಮ್ಕಿರು. ಯಾತನ ಬ್ರೆಡ್ ಬಿಸ್ಕತ್ ತಿಂತಾವ ತಂದು ಕಿಮ್ತಾರ ತಿಬ್ರಾಳು. ಅಮ್ಮಣಿ, ಅಮ್ಮಣಿ. ಹೋಗಮ್ಮ, ನೀವು ಅಪ್ಪ ಇಂತಕ್ಕೆ ಹೋಗು. ಇಬ್ಬಳು ನಾನು ಅಲ್ಲಿ ಹೋಗ್ತೀನಿ. ನೀವು ಅಲ್ಲಿ ಕರೆಂಟ್ ಬಂದೈತೆ ನಾನು ನೋಡ್ಕೊಂಡು ಹಂಗೆಲ್ಲ ಒಂದಿಟ್ಟು ಪೈಪ್ ಲೀಕೇಜ್ ಆಗೋದು ನೋಡ್ಬೇಕದಿಲ್ಲಿ. ಹೋಗಿ ಬತ್ತೀನಿ. ಇಲ್ಲೇ ಇರಲಿ ಮಣಿ. ಇಲ್ಲೇ ಇರಮ್ಮ, ಬತ್ತೀನಿ. ಬೇಡಮ್ಮ, ಹೊಲ್ತಕ್ಕೆ ಹೋಗ್ಬಾರ್ದು ಇವಾಗ ಹೋಗ್ಬಾರ್ದು. ಆಮೇಲೆ ಯಾವಾಗ ನಾನು ಹೋಗ್ಬಾರ್ದು. ನಿಂಗೆ ದೊಡ್ಡಣ ಹಾಕ್ತಿಯಲ್ಲ ಅವಾಗ ಹೋಗ್ಮಂತಿ. ಬಾರಪ್ಪ, ಬಾಕಿಕ್ತಿ ನೋಡು, ಬಾ ಕೈಕಾಲು ಮಕ್ಕ ತೊಳ್ಕೊ ಬರೋಗು. ಏನು ಸರ್ ಮಾಡಿದ್ಯಾ? ತೊಗರಿ ಕಳ್ಳುಳ್ಳಿ ಮಾಡ್ಯಾವಳೇನ ಅಲ್ವೇನೆ? ತೊಗರಿ ಕಳ್ಳುಳ್ಳಿ ಅನ್ನ. ಹೋಗಿ ಮುದ್ದೆ ಮಾಡ್ಕೊಡೋಗಂದ್ರೆ ಮುದ್ದೆ ಮಾಡ್ಕೊಡೋಗು. ಕೈಕಾಲು ಮಕ್ಕ ತೊಳ್ಕೊಂಡ್ ತಡಿಯಂಗಿ. ಬಾರಿ ಮುದ್ದೆ ಮಾಡ್ಕೊಡ್ಬಾ ಒಂದ. ಮಾಡಾಗತ್ತೆ, ನಾನು ಈ ಹುಡುಗರು ಇಟ್ಕೊಂಡಿಲ್ವೇ, ಹುಡುಗರು ನೋಡ್ಕೋಬೇಕು ನಾವು. ಹೋಗು ಮಾಡ್ಕೊಡೋಗು, ಹೋಗು. ಒಂದು ಮುದ್ದೆ ಮಾಡ್ಕೊಡೋದೇನು ದೊಡ್ಡದಲ್ಲ, ನಾವು ಅನ್ನ ಸಾರು ಎಲ್ಲ ಮಾಡಿಕ್ತೀವಿ. ಒಂದು ಮುದ್ದೆ ಮಾಡ್ಕೊಡೋಗು ಒಂದ. ಸರಿ ಅಮ್ಮ, ತಿನ್ನೇನು ಮಾಡ್ಕೊಡ್ತೀನಿ. ನಾನು ಹುಡುಗರು ನೋಡ್ಕೊಂತಿದ್ದೆ, ತೀರಾ ನೀವು ಬದುಕು ಬಾಳು ಮಾಡಿದ್ರಿ, ಹಿಡ್ಕೊಂಡು ಕುಕ್ಕಂತಿದ್ದೆ. ಇನ್ನೇನೊಂದು ಮುದ್ದೆ ಮಾಡ್ಕೊಡೋಗು, ನಾವೆಲ್ಲ ಆಮೇಲೆ ಮಾಡ್ತೀವಿ, ಹೋಗು. ಅಮ್ಮ ಭಾರಿ ಇದೆ. ಇವಾಗ ಹಂಗೆ ಮಾತಾಡ್ಕೊಂಡೇನೆ ಎಲ್ಲ ಕೆಲಸ ಮಾಡಿಸುತ್ತೆ ನಮ್ಮ ತಾಗಿ. ಅಮ್ಮ ಹಿಂಗೇನೆ ಅಂದರೆ ಇವಾಗ ಅವಕ್ಕೂ ಇವಾಗ್ಲದಕ್ಕೂ ಸ್ವಲ್ಪ ಬಿಡೋದ್ಕಣಿ, ಸುಮ್ಮನೆ ಐತೆ. ಅದು ಇದು ಯಾತನೋ ದುಡ್ಡು ಒಡವೆದಾಗಲಿ ಯಾತನೋ ಕೇಳೋದು ಅದು ಮಾಡಲ್ಲ. ಒಂದೀಟು ಪರವಾಗಿಲ್ಲ, ಬುದ್ಧಿ ಬಂದೈತಿ. ಒಂದು ಸ್ವಲ್ಪ ಜೋರಾಗಿರೋದಕ್ಕೆ ಸರಿ ಆಯಿತು. ಇಲ್ಲ ಅಂದಿದ್ರೆ ನಮ್ಮನ್ನೇ ಅಮ್ಮ ಬೊಗ್ಗಿಸ್ಬಿಡೋಳು. ಇವಾಗ ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು ಐತಿ. ಜಂಬ ಸ್ವಲ್ಪ ನಮ್ಮ ಪಾಪನಾಗ್ಲೆಲ್ಲ ಮೂಗ ಮಾತು ಬರಲ್ಲ ಅಂತ ಅಂತೈತಿ. ಇನ್ನು ಬೇರೆಯವ್ರು ಅಂದಂಗೆ ಆಗುತ್ತೆ, ಯಾರೋ ಹೊರಗಿನವ್ರು ಯಾರನ್ನ ಬೇರೆಯವ್ರು ಅಂತಾರಲ್ಲ ಹಂಗೆ ಅಂಬುತ್ತೆ. ನಾನು ಅದಕ್ಕೆ ಮೂಗ ಆದರೂ ಆಗಲಿ ಹೇಳ್ಬಿಡು ಅಂತ ಅನ್ಕೊಂತೀನಿ, ಸುಮ್ಮನೆ ಆಗ್ತೀನಿ. ಸಿಟ್ಟೆ ಬರುತ್ತೆ ನೀನು ಅಂಬ್ತಿದಂಗೆ. ಮತ್ತು ಹಂಗೆ ಮಾತಾಡ್ತಾ ಮಕ್ಕಳ್ದಂಗೆ ಹೇಳುತ್ತೋ ನನ್ನ ಮಾತಾ. ಗೊತ್ತಾಗಲ್ಲ ಅಮ್ಮಂಗೆ. ನೋಡಿದ್ರಲ್ಲ ವೀಕ್ಷಕರೇ, ಇವನು ನನ್ನ ಮಗ ಮೌರ್ಯ ಅಂತ ಹೇಳಿ, ಇವಳು ಕೆಂಪಿ ಮಗಳು, ವೇದ ಮಗಳು. ಇವಳು ಪುಣ್ಯಶ್ರೀ ಅಂತೇಳಿ ಪುಣ್ಯ ಅಂತೇಳಿ ಅವನೇ ಇಕ್ಕಿರೋದು. ನಮ್ಮ ಮನೆಗೆ ಬಂದಿರೋ ಪುಣ್ಯ ಅಂತೇಳಿ ಪುಣ್ಯಶ್ರೀ ಅಂತೇಳಿ ನಮ್ಮ ವೇದು ಇವಳಿಗೆ ಹೆಸರು ಇಕ್ಕಿದ್ದಾನೆ. ಪುಣ್ಯಶ್ರೀ ಅಂತ ಕರೀತಾನೆ. ನಮ್ಮ ಮಗನ ಹೆಸರು ಮೌರ್ಯ ಅಂತೇಳಿ. ಇಬ್ಬರು ಹೆಸರು ಇದೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.